ಅಪ್ಪನ ಹಾಡುಗಳನ್ನು ಹಾಡುವುದಕ್ಕೆ ಬೆಂಗಳೂರಿನಿಂದ ಬಂದಿರುವ ವಿದ್ಯಾಭೂಷಣರಿದ್ದಾರೆ. ಅವರು ಅಪ್ಪನ ಒಡನಾಟವನ್ನು ಒಂದಿನಿಂದ ಹಂಚಿಕೊಳ್ಬೇಕು ಅಂತ ಪ್ರಾರ್ಥಿಸಿದೆ. ನಾವು ಸಂಗೀತಗಾರರಿಗೆ ಮೈಕ್ ಸರಿಯಾಗಿ ಬಾಯಿ ಹತ್ರ ಬಂದರೆ ಮಾತ್ರ ಸ್ವರ ಹೊರಟುಗೋಸ್ಕರ ಸರಿ ಮಾಡಿಸ್ಕೊಂಡೆ. ಪೂಜ್ಯ ಸ್ವಾಮೀಜಿಗಳೇ, ನೆರೆದಂತಹ ವಿದ್ವಾಂಸರು, ಹಾಗೆಯೇ ಆಚಾರ್ಯ ಬನ್ನಂಜಿಯವರ ಎಲ್ಲ ಶಿಷ್ಯ ಭಕ್ತವರ್ಗದವರೇ, ನಾನು ಒಂದು ವಾರದ ಮೊದಲೇ ಇಲ್ಲಿಗೆ ಬರಬೇಕಾಗಿತ್ತು. ಸ್ವಲ್ಪ ಅನಿವಾರ್ಯ ಕಾರಣಕ್ಕಾಗಿ ನನಗೆ ಬರಲಿಕ್ಕಾಗಲಿಲ್ಲ. ಬನ್ನಂಜಿ ಆಚಾರ್ಯರ ಹಾಡುಗಳನ್ನು ಹಾಡಲಿಕ್ಕಾಗಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆದರೂ ಬರಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ. ಇವತ್ತು ಬನ್ನಂಜಿ ಆಚಾರ್ಯರ ಹಾಡುಗಳನ್ನು ಹಾಡಲಿಕ್ಕಾಗಿ ಬಂದಿದ್ದಾರೆ ಅಂತ ಹೇಳಿದಲ್ಲ, ನಾನು ಹಾಡಲಿಕ್ಕಾಗಿಯೇ ನನಗೋಸ್ಕರ ಅವರು ಬಂದಿದ್ದಾರೆ ಅಂತ ನಾನು ನಂಬಿದ್ದೇನೆ. ಕನ್ನಡ ಹಾಡುಗಳನ್ನು ಆಚಾರ್ಯ ಬನ್ನಂಜಿಯವರು ಏನು ರಚಿಸಿದ್ದಾರೆ ಅದು ವಿದ್ಯಾಭೂಷಣರೇ ಹಾಡಬೇಕು ಎನ್ನುವಂಥ ಕಾರಣಕ್ಕಾಗಿ ಅವರು ರಚಿಸಿದ್ದಾರೆ ಎನ್ನುವಂಥದ್ದನ್ನು ನಾನು ಘಂಟಾಘೋಷವಾಗಿ ಹೇಳ್ತಾರೆ. ಯಾಕೆಂದರೆ ಅದೆಲ್ಲ ಹಾಡುಗಳಿಗೆ ನಾನು ರಾಗ ಸಂಯೋಜನೆ ಮಾಡಿದಾಗ ಅವರನ್ನು ಇಟ್ಟುಕೊಂಡೇ ಮಾಡಿಕೊಂಡಿದ್ದೇನೆ. ಅವರಿಂದ ಪೂರ್ತಿಯಾದಂತಹ ಒಂದು ಅಪ್ಪಣೆಯನ್ನು ಪಡೆದೇ ನಾನು ಅದನ್ನು ಹಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ ಅಂತ ಅನಿಸ್ತದೆ. ಯಾಕೆಂದರೆ ರಾಗ ಸಂಯೋಜನೆ ಅದಕ್ಕೆ ಹೊಂದುವುದಿಲ್ಲ ಅಂತಂದರೆ ಅದನ್ನೇ ಅವರು ಎಲ್ಲ ಇದು ಬೇಡ, ಇದು ಬೇರೆ ರೀತಿಯಿಂದ ಮಾಡಿದರೆ ಒಳ್ಳೆಯದು ಎನ್ನುವಂಥದ್ದನ್ನು ಖಡಾಖಂಡಿತವಾಗಿ ಹೇಳ್ತಾ ಇದ್ರು. ಆ ರೀತಿಯಾಗಿ ರಚನೆ ಆಗಿದೆ. ಈ ದಿವಸ ನನ್ನ ಈ ಮಾತುಗಳು ಅದು ನಿಯೋಜಿತವಾದದ್ದಲ್ಲ. ವೀಣಾ ಬನ್ನಂಜಿಯವರ ಒಂದು ಸಿಕ್ಕಿಸಿ ಹಾಕಿದ್ದಲ್ಲ ನನಗೆ. ಯಾಕೆಂದರೆ ಉಪನ್ಯಾಸಗಳನ್ನು ಕೇಳಿ ಎಂಜಾಯ್ ಮಾಡೋದ್ರಲ್ಲಿ ನಾನು ಯಾವತ್ತೂ ಅದನ್ನು ಒಪ್ತೇನೆ. ಮತ್ತೆ ಪ್ರವಚನವನ್ನು ಮಾಡುವುದರಲ್ಲಿ ನನಗೆ ಎಂಜಾಯ್ಮೆಂಟ್ ಏನೂ ಇಲ್ಲ. ಏನೇ ಇರಲಿ, ಶುಕಮುನಿಗಳಿಂದ ಪರೀಕ್ಷಿತನಿಗಾಗಿ ಯಾವ ಭಾಗವತ ಶ್ರೀಮದ್ ಭಾಗವತದ ಪ್ರವಚನ ನಡೆಯಿತೋ ಅಂಥ ಒಂದು ಗಂಗಾತಟದ ಈ ಹರಿದ್ವಾರ ಋಷಿಕೇಶದ ಈ ಒಂದು ಅತ್ಯಂತ ಪುಣ್ಯಮಯವಾದಂತಹ ಪವಿತ್ರವಾದಂತಹ ಸ್ಥಳದಲ್ಲಿ ಭಾಗವತ ಸಪ್ತಾಹ ಶ್ರೀ ಪೂಜ್ಯರಿಂದ ಇಲ್ಲಿ ನಡೆದಿದೆ. ಅದನ್ನು ನೀವೆಲ್ಲ ಕೇಳಿ ಧನ್ಯರಾಗಿದ್ದೀರಿ. ಕೊನೆಯ ಒಂದು ದಿವಸವಾದರೂ ನಾನು ಕೇಳಿ ತುಂಬ ಧನ್ಯರಾಗಿದ್ದೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಎಂಥ ಒಂದು ಪರಮ ಭಾಗ್ಯದ ಒಂದು ಸಂದರ್ಭ ಇದು. ಇಡೀ ತಮ್ಮ ಜೀವನವನ್ನು ಬದುಕನ್ನು ಈ ವೇದಾಂತಗಳ ಪುರಾಣಗಳ ಶ್ರೀಮದ್ ಭಾಗವತದ ಒಂದು ಈ ವಾಂಗ್ಮಯ ಸೇವೆಗಾಗಿ ಮುಡಿಪಾಗಿಟ್ಟು ತಪಸ್ವಿ ಜೀವನವನ್ನು ನಡೆಸಿದ ಆಚಾರ್ಯ ಬನ್ನಂಜಿಯವರ 90ನೇ ವರ್ಷದ ಈ ನೆನಪಿಗಾಗಿ ಎಂಥ ಕಾರ್ಯಕ್ರಮ ಇಲ್ಲಿ ನಡೆಯಿತು. ಇದನ್ನು ನೆನೆಸ್ಕೊಂಡ್ರೇನೆ ತುಂಬ ರೋಮಾಂಚನವಾಗುವಂಥದ್ದು. ಅದರಲ್ಲೂ ನಮ್ಮ ಪರಿವಾರ ಮಠದ ಶ್ರೀಪಾದಂಗಳವರು ಅದ್ಭುತವಾದಂತಹ ರೀತಿಯಿಂದ ಆ ಭಾಗವತದ ಪ್ರವಚನವನ್ನು ಇಲ್ಲಿ ನಡೆಸಿದ್ದಾರೆ ಎಂದು ನಾನು ಬಲ್ಲೆ. ಇವತ್ತಿನ ಒಂದು ದಿವಸದಲ್ಲಿಯೂ ಕೂಡ ನಾನು ಅದನ್ನು ಅನುಭವಿಸಿದೆ. ಹರಿದಾಸರು ಹೇಳ್ತಾರೆ, ಭಗವಂತನ ಮಹಿಮೆಗಳನ್ನು ಗುಣಗಾನವನ್ನು ಕೇಳುವಂತಹದ್ದೇ ಅದು ನಮ್ಮನ್ನು ಉದ್ಧಾರ ಮಾಡುವಂತಹದ್ದು. ಅದರಲ್ಲೂ ಈ ದಿವಸ ಅಥವಾ ಈ ಒಂದು ವಾರ
ಅಂತಹ ಶ್ರೀಮದ್ ಭಾಗವತದ ಒಂದು ಪ್ರವಚನವನ್ನು ಶ್ರೀಪಾದಂಗಳವರು ಮಾಡಿದ ರೀತಿ ಅದನ್ನು ಬೇರೆ ಕಡೆಯಿಂದ ನಾನು ಕೇಳಿಬಲ್ಲೆ. ಶ್ರವಣ ಮನಕ ಆನಂದವಿರುವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹಪರಂಗಳಲ್ಲಿತ್ತು ಸಲಹು. ಅಂಥ ಒಂದು ಆ ವೈಖರಿ, ಆ ಭಗವಂತನ ಆ ಶ್ರೀಮದ್ ಭಾಗವತವನ್ನು ಹೇಳುವ ರೀತಿ ಶ್ರೀ ಬನ್ನಂಜ ಆಚಾರ್ಯರಿಗೆ ಅತ್ಯಂತ ಉಚಿತವಾದಂತಹ ಇಂತಹ ಒಂದು ಸೇವೆ ಇಲ್ಲಿ ನಡೆದಿದೆ. ಮುಂದಿನ ದಿವಸಗಳಲ್ಲಿಯೂ ಕೂಡ ನಡೆಯುವಂತಹ ಆಚಾರ್ಯರ ಕುರಿತಾದ ಕಾರ್ಯಕ್ರಮಗಳಲ್ಲಿ ಉತ್ತಮೋತ್ತಮವಾದಂತಹ ಸಂದೇಶ, ಪ್ರೇರಣೆ ಆ ಕಾರ್ಯಕ್ರಮದಿಂದ ಅದು ಒದಗಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೂ ನನ್ನ ಸೇವೆಯನ್ನು ಈ ದಿವಸ ಸಂಜೆ ನಡೆಯಲಿಕ್ಕಿರುವಂತಹ ಕಾರ್ಯಕ್ರಮದಲ್ಲಿ ಆಚಾರ್ಯರಿಗೆ ನೀಡ್ತೇನೆ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ನಾನು ಮುಗಿಸ್ತೇನೆ. ಅಪ್ಪ ಹೋದ ದಿನಗಳಿಂದಲೂ ನಮಗೆ ಪಿತೃ ಸದಸ್ಯರಾಗಿ ನಡೆಸ್ತಾ ಇರುವ ಶ್ರೀ ವಿದ್ಯಾಭೂಷಣರು ಕೇವಲ ನಮ್ಮ ಸಂಸ್ಥೆಗೆ ಗೌರವಾಧ್ಯಕ್ಷರಲ್ಲ, ನಮ್ಮ ನಡೆಗೆಲ್ಲ ಮಾರ್ಗದರ್ಶಕರು. ಅವರಿಗೆ ವಂದನೆ.